ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಹೈಕೋರ್ಟ್ ಹೃದಯಸ್ಪರ್ಶಿ ಅಭಿಪ್ರಾಯವನ್ನು ನೀಡಿರುವಂಥ ಘಟನೆ ತುಮಕೂರು ಜಿಲ್ಲೆಗೆ ಸೇರಿದ ಆಸ್ತಿ ಪ್ರಕರಣವೊಂದರಲ್ಲಿ ಮಹತ್ವದ ತೀರ್ಪು ನೀಡಿರುವ ತಂದೆ ತಾಯಿಯಿಂದ ಗಿಫ್ಟೆಡ್ ಮೂಲಕ ಉಡುಗೊರೆಯಾಗಿ ಪಡೆದಿದ್ದ ಆಸ್ತಿಯನ್ನು ಆ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವರಿಗೆ ಮರಳಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ನೀಡಿದ ಆದೇಶವನ್ನು ಎತ್ತಿ ಹಿಡಿದಿದೆ. ತುಮಕೂರು ಜಿಲ್ಲಾಧಿಕಾರಿ ನೀಡಿದ ಆದೇಶವನ್ನು ಈಗಾಗಲೇ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಈಗ ವಿಭಾಗೀಯ ಪೀಠವು ಅದನ್ನು ಎತ್ತಿ ಹಿಡಿದಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಸದಾಕಾಲ ಕ್ಷಮಿಸುತ್ತಲೇ ಬರುವುದು ತಂದೆ ತಾಯಿಯ ದೊಡ್ಡ ಗುಣ ಆಗಿರುತ್ತೆ. ಆದರೆ ಆ ಕ್ಷಮಾಗುಣವನ್ನು ದುರುಪಯೋಗಪಡಿಸಿಕೊಳ್ಳುವ ಕೆಲವು ಮಕ್ಕಳು ತಂದೆ ತಾಯಿಯ ಜೊತೆಗೆ ಕೆಟ್ಟದಾಗಿ ವರ್ತಿಸುತ್ತಾರೆ, ಅವರನ್ನು ಹಿಂಸಿಸುತ್ತಾರೆ. ಆ ಹಿಂಸೆಯು ಸಹಿಸಲು ಅಸಾಧ್ಯವೆಂದಾಗ ಮಾತ್ರ ಅಪ್ಪ ಅಮ್ಮ ಕಾನೂನಿನ ನೆರವು ಪಡೆಯಲು ಮುಂದಾಗುತ್ತಾರೆ ಎಂದು ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ದಾಖಲಿಸಲಾಗಿದ್ದ ಸ್ಥಿರಾಸ್ತಿ ಪ್ರಕರಣವೊಂದರ ವಿಚಾರಣೆ ನಡೆಸುವಾಗ ಪೀಠದಲ್ಲಿದ್ದ ನ್ಯಾಯಮೂರ್ತಿಗಳಾದ ಪ್ರಸನ್ನ ವರಾಳೆ ಹಾಗೂ ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ದೀಕ್ಷಿತ್ ಅವರು ಇಂಥ ಮನಮಿಡಿಯುವಂಥ ಉಲ್ಲೇಖನವನ್ನು ಮಾಡಿದ್ದಾರೆ. ಜೊತೆಗೆ ಇದೇ ಪ್ರಕರಣದಲ್ಲಿ ತನ್ನ ವೃದ್ಧ ತಂದೆಯಿಂದ ಗಿಫ್ಟೆಡ್ ರೂಪದಲ್ಲಿ ಮಗಳು ಪಡೆದಿದ್ದ ಸ್ಥಿರಾಸ್ತಿಯನ್ನು ರದ್ದುಗೊಳಿಸುವಂತೆ ತುಮಕೂರು ಜಿಲ್ಲಾಧಿಕಾರಿಯವರು ನೀಡಿದ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಕೆಲವು ಜಾಲತಾಣಗಳಲ್ಲಿ ಬಂದ ವರದಿಗಳ ಪ್ರಕಾರ ವೃದ್ಧ ಅಪ್ಪ ಅಮ್ಮನಿಂದ ಗಿಫ್ಟೆಡ್ ಪಡೆದ ಪುತ್ರಿ ಹಾಗೂ ದಂಪತಿಯ ಇತರ ಮಕ್ಕಳು ತಂದೆ ತಾಯಿಯನ್ನು ನಿರ್ಲಕ್ಷಿಸಿದ್ದರು ಹಾಗೂ ಮನೆಯಿಂದ ಹೊರಹಾಕಿದ್ದರು. ಇದರಿಂದ ನೊಂದಿದ್ದ ತಂದೆ ತಾನು ಪುತ್ರಿಗೆ ಈ ಹಿಂದೆ ಕೊಟ್ಟಿದ್ದ ಸ್ಥಿರಾಸ್ತಿ ಗಿಫ್ಟೆಡನ್ನು ಹಿಂಪಡೆಯಲು ಮುಂದಾಗಿದ್ದರು. ತುಮಕೂರು ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿ ಗಿಫ್ಟೆಡ್ ರದ್ದುಗೊಳಿಸುವಂತೆ ಕೋರಿದ್ದರು. ಎರಡೂ ಕಡೆಯ ಕಕ್ಷಿದಾರರನ್ನು ಕೂರಿಸಿಕೊಂಡು ದೂರುಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಗಿಫ್ಟೆಡ್ ರದ್ದುಗೊಳಿಸಬಹುದು ಎಂದು ಆದೇಶ ನೀಡಿದರು. ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ವೃದ್ಧ ದಂಪತಿಯ ಪುತ್ರಿ ಜಿಲ್ಲಾಧಿಕಾರಿಯವರ ಆದೇಶ ರದ್ದುಗೊಳಿಸುವಂತೆ ಕೋರಿದ್ದರು. ಹೈಕೋರ್ಟ್ನ ಏಕಸದಸ್ಯ ಪೀಠ ತುಮಕೂರು ಜಿಲ್ಲಾಧಿಕಾರಿಯವರ ತೀರ್ಪನ್ನೇ ಎತ್ತಿ ಹಿಡಿದಿತ್ತು. ಆದರೆ ಇದರ ವಿರುದ್ಧ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ ಪುತ್ರಿ ಅಲ್ಲಿ ಏಕಸದಸ್ಯ ಪೀಠ ಹಾಗೂ ತುಮಕೂರು ಜಿಲ್ಲಾಧಿಕಾರಿಯವರು ನೀಡಿದ ಆದೇಶವನ್ನು ರದ್ದುಪಡಿಸುವಂತೆ ಕೇಳಿದರು. ಆದರೆ ಪ್ರಕರಣದ ವಿಚಾರಣೆ ನಡೆಸಿದಾಗ ಪುತ್ರಿಯು ತಂದೆ ತಾಯಿಯ ಮೇಲೆ ದೈಹಿಕ ಹಿಂಸೆ ಮಾಡಿರುವುದು, ಅವರನ್ನು ಮನೆಯಿಂದ ಹೊರಹಾಕಿರುವುದು ವೃದ್ಧ ದಂಪತಿಯ ಮೂಲಕ ತಿಳಿದುಕೊಂಡರು. ಇತ್ತೀಚೆಗೆ ವೃದ್ಧ ದಂಪತಿಯನ್ನು ವೃದ್ಧಾಪ್ಯ ಪಿಂಚಣಿ ಸೌಲಭ್ಯ ಕೊಡಿಸುವುದಾಗಿ ಹೇಳಿಕೊಂಡು ಅವರನ್ನು ತಹಶೀಲ್ದಾರ್ ಕಚೇರಿಗೆ ಉಪಾಯವಾಗಿ ಕರೆದೊಯ್ದು ಅಲ್ಲಿ ಗಿಫ್ಟೆಡ್ ಅಡಿಯಲ್ಲಿರುವ ಆಸ್ತಿಯನ್ನು ಮಾರಾಟ ಮಾಡಿ ಹಣ ಕೊಡಬೇಕು, ಆ ಮೂಲಕ ತಮ್ಮ ಸಾಲಗಳನ್ನು ತೀರಿಸಲು ಸಹಾಯ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆಂಬ ಅಂಶವನ್ನು ವೃದ್ಧ ತಂದೆ ನ್ಯಾಯಪೀಠದ ಮುಂದೆ ಹೇಳಿದ್ದರು. ಇದೆಲ್ಲವನ್ನು ಕೇಳಿದ ನ್ಯಾಯಮೂರ್ತಿಗಳು, ನಮ್ಮ ಭಾರತದಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಸದಾಕಾಲ ಕ್ಷಮಿಸುತ್ತಲೇ ಬರುತ್ತಾರೆ, ಆದರೆ ಆ ಕ್ಷಮಾಗುಣವನ್ನು ದುರುಪಯೋಗಪಡಿಸಿಕೊಳ್ಳುವ ಕೆಲವು ಮಕ್ಕಳು ಅವರನ್ನು ಹಿಂಸಿಸುತ್ತಾರೆ. ಆ ಹಿಂಸೆ ಸಹಿಸಲು ಅಸಾಧ್ಯವಾದಾಗ ಮಾತ್ರ ಅಪ್ಪ ಅಮ್ಮ ಕಾನೂನಿನ ನೆರವು ಪಡೆಯಲು ಮುಂದಾಗುತ್ತಾರೆ ಎಂದು ಆ ವೃದ್ಧ ದಂಪತಿಯ ಬಗ್ಗೆ ಅನುಕಂಪ ಸೂಚಿಸಿದ್ದಲ್ಲದೆ ಗಿಫ್ಟೆಡ್ ರದ್ದುಪಡಿಸುವಂತೆ ಕೋರಿ ಪುತ್ರಿಯು ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.